ಬಸ್ ಅವ್ರಿಗೆ 3 ಕ್ವಶನ್ ಇದೆ. ಆ 3 ಕ್ವಶನ್ ಏನಪ್ಪ ಅಂದರೆ, ಆ ಕ್ವಶನ್ಗಳು ನಿಮಗೆ ಕೂಡ ಇದು ಮಾತಾಡ್ತಿರೋದು ಸರಿ ಇದೆ ಇಲ್ವಾ ಅಂತ ನಿಮಗೆ ಕೂಡ ಅನಿಸುತ್ತೆ. ಅದೇನು ಅಂತ ನಾನು ಮಾತಾಡ್ತಿದ್ದೀನಿ ಇವಾಗ. 3 ಕ್ವಶನ್ ಏನಂದರೆ, ಫಸ್ಟ್ ಪಾಯಿಂಟ್, ನನಗೆ ಲಾಸ್ಟ್ ಸ್ಯಾಟರ್ಡೆ ಎಪಿಸೋಡಲ್ಲಿ ಸೂರಜ್ ಎಲಿಮಿನೇಟ್ ಆಗಿದ್ದು ನನಗೆ ಅನ್ಫೇರ್ ಅನ್ನಿಸ್ತು, 1 ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಸ್ಯಾಟರ್ಡೇನೇ ಫುಲ್ ಬೋರಿಂಗ್ ಎಪಿಸೋಡ್ ಅಂದರೆ ಸಂಡೇನೂ ಫುಲ್ ಬೋರಿಂಗ್ ಎಪಿಸೋಡ್. ಏನೋ ಗೆಸ್ಟ್ಗಳು ಬರ್ತಾರೆ ಅಂತೆ 15 ನಿಮಿಷಕ್ಕೆ ಫುಲ್ ಎಕ್ಸೈಟ್ ಆಗಿರುತ್ತಂತೆ, ಏನೇನೋ ಹೇಳಿದ್ರು. ಬಟ್ ಬರ್ತಾಯಿದ್ರೆ ಹೋಗ್ತಾಯಿದ್ರೆ ಫನ್ ಅಂತಿಲ್ಲ, ಮಜಾ ಅಂತ ಇರಲಿಲ್ಲ. ಸುದೀಪ್ ಸರ್ ಬಂದು ಮಾಡೋ ಕಿಚ್ಚನ ಪಂಚಾಯತಿ ಥರನೂ ಇರಲಿಲ್ಲ. 2. 3ನೇದು ಬಂದು ಸ್ಪಂದನ ಮತ್ತು ಮಾಳವ್ರ ಎಲಿಮಿನೇಷನ್ ಕಾನ್ಸೆಪ್ಟ್. ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾಳವ್ರು ಎಲಿಮಿನೇಟ್ ಆಗಿದ್ದು ಅನ್ಫೇರ್ ಅಂತ. ಅಂದರೆ ಮಾಳವ್ಗಿಂತ ಡಿಸರ್ವ್ ಇದ್ದಾರೆ ಸ್ಪಂದನ ಅವರು. ಸೊ ಏನು ಗೇಮ್ ಆಡಿದ್ದಾರೆ, ಏನು ತೋರಿಸ್ಕೊಂಡಿದ್ದಾರೆ, ಏನು ಆಡಿದ್ದಾರೆ ಅಂದರೆ ಮಾಳವ್ರು ಏನು ಆಡಿಲ್ವಾ? ಮಾಳು ಕಂಪೇರ್ ಮಾಡಿದ್ರೆ ಸ್ಪಂದನ ಅವ್ರು ಅಷ್ಟೊಂದು ಸ್ಟ್ರಾಂಗ್ ಇದ್ದಾರೆ. ಎಲ್ಲಿ ನೋಡೋದು ಇದೇ ಚರ್ಚೆ ಆಗ್ತಿದ್ದಾರೆ. ಯಾವ ರೀಲಲ್ಲಿ ನೋಡಿ, ಯಾವ ಪೋಸ್ಟರಲ್ಲಿ ನೋಡಿ, ಎಲ್ಲನೂ ಬರೀ ಇದೇ ಚರ್ಚೆ ಆಗ್ತಾಯಿದೆ. ಮಾಳವ್ರು ಇರಬೇಕಾಗಿತ್ತು, ಸ್ಪಂದನ ಅವ್ರು ಹೋಗಬೇಕಾಗಿತ್ತು, ಕಲರ್ಸ್ ಕನ್ನಡ ಅವರು ಟೀಮ್ ಅವರು ಬೇಕು ಅಂತ ಮಾಡಿದ್ದಾರೆ, ಅವ್ರ ಬದಿ ತೋರಿಸ್ಬಿಟ್ರು ಅಂತ. ನಿಮ್ಗೇನು ಅನಿಸುತ್ತೆ? ನನಗೂ ಸೇಮ್ ಅನಿಸುತ್ತೆ. ಬಟ್ ಗೇಮ್ ಥರ ನೋಡಬೇಕು, ಪೋಟಿ ಥರ ನೋಡಬೇಕು. ಮತ್ತು ಅವ್ರು ಏನು ಡಿಸಿಷನ್ ತೊಗೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ವೋಟಿಂಗ್ ಪ್ರಕಾರ ತೊಗೊಂಡ್ರ ಅಥವಾ ಅನ್ಫೇರಾಗಿ ತೊಗೊಂಡ್ರ ಗೊತ್ತಿಲ್ಲ. ಸ್ಪಂದನ ಅವ್ರು ಓಟ್ ಬಿಟ್ಟಿದ್ರೆ ಇನ್ನೊಂದು ಹೇಳ್ತಾರೆ, ಮಾಳವ್ರು ತುಂಬ ಫ್ಯಾನ್ ಬೇಸ್ ಇದೆ, ಇವ್ರಿಗೆ ಯಾಕಿಲ್ಲ, ಇವ್ರು ಓಟ್ ಬಿದ್ದಿರುತ್ತೆ, ಇವ್ರು ಯಾಕೆ ಹೋದ್ರು ಅಂತ. ಸೊ ನಿಮ್ಗೇನು ಅನಿಸುತ್ತೆ? ಮಾಳವ್ರು ಡಿಸರ್ವ್ ಇದ್ರಾ ಅಥವಾ ಸ್ಪಂದನ ಅವರು ಡಿಸರ್ವ್ ಇದ್ರಾ? ನನಗನ್ಸುತ್ತೆ ಮಾಳವ್ರು ಇರಬೇಕಾಗಿತ್ತು, ಸ್ಪಂದನ ಅವರು ಹೋಗಬೇಕಾಗಿತ್ತು, ಸೇಮ್. ಬಟ್ ಇಲ್ಲಿ ಉಲ್ಟಾಗಿದೆ. ಎಲ್ಲರ ಬಾಯಲ್ಲೂ ಇದೇ ಮಾತು. ಯಾವ ಟ್ರೋಲ್ ಪೇಜ್ ನೋಡಿದ್ರು ಅದೇ, ಯಾರು ರೀಲ್ ನೋಡಿದ್ರು ಇದೆ. ಬಿಗ್ ಬಾಸ್ ಫಾಲೋ ಮಾಡೋರು ಪ್ರತಿಯೊಬ್ಬರು ಹೇಳ್ತಿರೋದು ಇದೆ. ಸೊ ಎಪಿಸೋಡೆಲ್ಲ ನೋಡೋರು ನಮ್ಗೆ ಅದೇ ಫೀಲ್ ಆಗ್ತಿದೆ. ಸೊ ನಾನು ಈ 3 ಪಾಯಿಂಟ್ಸ್ ಮಾತಾಡಬೇಕಾಗಿತ್ತು. ನಿಮ್ಗೇನು ಅನಿಸುತ್ತೆ ಈ 3 ಪಾಯಿಂಟ್ಸ್ ಮೇಲೆ? ಫಸ್ಟ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಪ್ರೋಮೋ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನೋಡಿ.